ಸಿಸಿಬಿ ಕಸ್ಟಡಿಗೆ ನೀಡಲಾಗಿದೆ. ಮಾಜಿ ಮೇಯರ್ ಸಂಪತ್ರಾಜ್ ಅವರನ್ನ 2 ದಿನ ಸಿಸಿಬಿ ಕಸ್ಟಡಿಗೆ ಸಂಪತ್ರಾಜ್ ಹೋಗ್ತಾ ಇದ್ದಾರೆ. ಕೋರ್ಟ್ ಈಗ ಆದೇಶವನ್ನ ಕೊಟ್ಟಿದೆ. ಸಿಟಿ ಸಿವಿಲ್ ಕೋರ್ಟ್ ಈ ಆದೇಶವನ್ನ ಕೊಟ್ಟಿರೋದು 10 ದಿನ ನಮ್ಮ ಕಸ್ಟಡಿ ಕೊಡಿ, ನಾವು ವಿಚಾರಣೆ ಮಾಡಬೇಕು ಅಂತ ಸಿಸಿಬಿ ಕೋರ್ಟ್ನಲ್ಲಿ ಹೇಳ್ತು. ಸದ್ಯಕ್ಕೆ 2 ದಿನ ಸಿಸಿಬಿ ಕಸ್ಟಡಿಗೆ ಕೋರ್ಟ್ ಸಂಪತ್ರಾಜ್ನ ಕೊಟ್ಟಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್. ಈಗ ಸಿಸಿಬಿ ಪರ ವಕೀಲರು ಯಾವ ತರ ವಾದ ಮಂಡನೆ ಮಾಡಿದ್ರು? ಫೈನಲಿ 2 ದಿನ ಸಂಪತ್ರಾಜ್ ಅವರನ್ನ ಸಿಸಿಬಿ ಕಸ್ಟಡಿಗೆ ನ್ಯಾಯಾಧೀಶರು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಏನೆಲ್ಲ ವಾದ ವಿವಾದ ಆಯಿತು? ಎಸ್ ಶ್ರೀಮಿತ್ರ 67ನೇ ಸಿಸಿಎಸ್ ನ್ಯಾಯಾಲಯದ ಮುಂದೆ ನ್ಯಾಯಾಧೀಶಿಯಾಗಿರುವಂತಹ ಕಥೆಯವರ ಮುಂದೆ ಅವರ ಸಂಪತ್ರಾಜನ್ನ ಪ್ರೊಡ್ಯೂಸ್ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಸಂಪತ್ರಾಜ್ ಪರ ವಕೀಲರಾಗಿ ಮಹೇಶ್ ವಕಾಲತನ್ನು ವಹಿಸಿದ್ರೆ, ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ವಾದ ಮಂಡನೆಯನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಪ್ರಕರಣದ ಬಗ್ಗೆ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಬಹಳ ಗಂಭೀರವಾದಂತಹ ಪ್ರಕರಣ, ಹೀಗಾಗಿ 10 ದಿನಗಳ ಕಾಲ ಸಿಸಿಬಿ ಕಸ್ಟಡಿಗೆ ಕೊಡಬೇಕು ಅಂತ ಅವರು ಮನವಿಯನ್ನ ಮಾಡಿದ್ರು. ಅದಲ್ಲದೆ ಕಳೆದ 1 ತಿಂಗಳಿಂದ ಇವರು ನಾಪತ್ತೆ ಆಗಿರೋ ಬಗ್ಗೆ ಕೂಡ ಅಲ್ಲಿ ಕೋರ್ಟ್ ಮುಂದೆ ಕೂಡ ಗಮನಕ್ಕೆ ತಂದ್ರು. ಅದಲ್ಲದೆ ಈ ಸಂದರ್ಭದಲ್ಲಿ ಹೈಕೋರ್ಟ್ ನಲ್ಲಿ ಅನುಮಾನ ವ್ಯಕ್ತಪಡಿಸಿದ ಬಗ್ಗೆ ಅದಾಗಿರ್ಬೋದು, ಅಧಿಕಾರಿಗಳು ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡಿತ್ತು, ಈ ಡಿಜೆ ಹಳ್ಳಿ ಗಲಭೆ ಪ್ರಕರಣ, ಅದಲ್ಲದೆ ಶಾಸಕರ ಮನೆಗೆ ಬೆಂಕಿ ಇಟ್ಟ ಪ್ರಕರಣದ ಬಗ್ಗೆ ಪ್ರಮುಖ ಆರೋಪವನ್ನ ಸಂಪತ್ರಾಜ್ ಎದುರಿಸ್ತಾ ಇರುವಂತದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಆ ವಾದವನ್ನ ಮಂಡನೆ ಮಾಡಿದ್ದು. 10 ತಿಂಗಳ ಕಾಲ ಸಿಸಿಬಿ ಕಸ್ಟಡಿಗೆ ಕೊಡಬೇಕು, ಹೆಚ್ಚಿನ ವಿಚಾರಣೆ ಅಗತ್ಯತೆ ಇದೆ ಅನ್ನೋ ಬಗ್ಗೆ ಕೂಡ ಅವರು ಒಂದು ವಾದವನ್ನ ಮಾಡ್ತಿದ್ದಾರೆ. ಈಗ ಅದಲ್ಲದೆ ಈ ಸಂಪತ್ರಾಜ್ ಹೆಸರನ್ನ ಕೂಡ ನ್ಯಾಯಾಧೀಶಿ ಕೇಳಿರುವಂತದ್ದು, ನಿಮ್ಮ ಹೆಸರಿನ ಕೇಳಿದ ಸಂದರ್ಭದಲ್ಲಿ ಸಂಪತ್ರಾಜ್ ಅಂತ ಹೇಳುವಂತದ್ದು. ಅದಲ್ಲದೆ ವಕಾಲತ್ತು ಅಲ್ಲೇ ಕೋರ್ಟ್ ಹಾಲ್ ನಲ್ಲೇ ಮಹೇಶ್ ಅವರು ಅವರಿಂದ ಸಹಿಯನ್ನ ಪಡ್ಕೊಂಡ್ರು. ನಂತರ ವಾದ ವಿವಾದನ ಆಲಿಸಿ 10 ದಿನಗಳ ಕೇಳಿದ ನಂತರ ನ್ಯಾಯಾಧೀಶರು 2 ದಿನ ಮಾತ್ರ ಸಿಸಿಬಿ ಕಸ್ಟಡಿಗೆ ಈಗ ಕೊಟ್ಟಿರುವಂತದ್ದು. ಸದ್ಯ ಈಗಷ್ಟೇ ಕೋರ್ಟ್ ಆದೇಶವನ್ನ ಮಾಡಿದೆ. ಸದ್ಯ ಅವರನ್ನ ಕೋರ್ಟಿನ ನೇರವಾಗಿ ಈಗ ಸಿಸಿಬಿ ಕಚೇರಿಗೆ ಕರೆದೊಯ್ಯಲಾಗಿದ್ದಾರೆ. ಶರ್ಮಿತಾ ಶೆಟ್ಟಿ. ಥ್ಯಾಂಕ್ ಯು ಗಂಗಾಧರ್ ವಾಗಟ ತಮ್ಮ ಇನ್ಫಾರ್ಮೇಶನ್ಗೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.